ಕಂದಾಯ ಇಲಾಖೆ ಕಾರ್ಕಳ ವಿಶೇಷ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮ ಕಾರ್ಕಳ ತಾಲೂಕು ಪಂಚಾಯತ್ನ ಸಭಾಭವನದಲ್ಲಿ ನಡೆಯಿತು. ಶಾಸಕ ಸುನಿಲ್ ಕುಮಾರ್ ಹಾಗೂ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುನಿಲ್ ಕುಮಾರ್ ಅವರು ಸುಮಾರು 65 ಮಂದಿಗೆ 94C 94 ಅನ್ವಯ ಎಲ್ಲರಿಗೂ ಹಕ್ಕುಪತ್ರ ನೀಡ್ತಾ ಇದ್ದೇವೆ. ಹಲವು ವರ್ಷಗಳಿಂದ ಹಕ್ಕುಪತ್ರಕ್ಕೋಸ್ಕರ ತುಂಬಾ ಪ್ರಯಾಸ ಪಟ್ಟಿದ್ದೀರಿ. ಇಂದಿನಿಂದ ನಿಮ್ಮ ಜಮೀನಿನ ಹಾಗೂ ಮನೆಯ ಮಾಲಕರಾಗಿದ್ದೀರಿ. ತಾವು ಇನ್ನು ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದು ಅಂತ ಹೇಳಿದರು. ಭೂಪಾಲು ಕುಕ್ಕುಂದೂರಿನವರು ಮತ್ತು ಯರ್ಲಪಾಡಿನವರು 65 ಜನರಿಗೆ ಹಕ್ಕುಪತ್ರಗಳನ್ನು ಕೊಡುವಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಹಕ್ಕುಪತ್ರ ಕೊಡ್ತಾ ಇದೆ ಅಂತಂದಾಗ ಇದು ಸುಲಭದ ಸಂಗತಿ ಅಲ್ಲ. ಎಷ್ಟೋ ವರ್ಷದಿಂದ ಮನೆಯಲ್ಲಿ ಕೂತಿದ್ರು ಕೂಡ ನಮಗೆ ಆ ಜಾಗದ ಮಾಲೀಕತ್ವ ಆಗಿರಲಿಲ್ಲ, ಅದಕ್ಕೆ ನಮಗೆ ಹಕ್ಕಿರಲಿಲ್ಲ, ಕರೆಂಟ್ ಇರಲಿಲ್ಲ, ಡೋರ್ ನಂಬರ್ ಇರಲಿಲ್ಲ. ಈ ರೀತಿಯಾದಂತಹ 10 ನೀವು ಆ ಜಾಗದ ಮಾಲೀಕರಾಗಿದ್ದೀರಿ ಅನ್ನೋದನ್ನ ನಾವೆಲ್ಲರೂ ಕೂಡ ಮರಿಬಾರದು. ಅತ್ಯಂತ ಸಂತೋಷದ ಕ್ಷಣ. ನಿಮಗೆ ಇವತ್ತೆಲ್ಲರೂ ಕೂಡ ಅದರ ಮಾಲೀಕರಾಗಿದ್ದೀರಿ ಎಲ್ಲರೂ ಕೂಡ. ಇನ್ನು ಮುಂದೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಕೂಡ ಸಿಗಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಬಳಿಕ ಮಾತನಾಡಿದ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕಳೆದ ಹಲವು ದಿನಗಳ ಹಿಂದೆ ಪ್ರಕೃತಿ ವಿಕೋಪದಿಂದ ಹಾನಿಗೊಂಡ ಮನೆ, ತೋಟ ಇವರಿಗೂ ಕೂಡ ಪರಿಹಾರವನ್ನು ಕೊಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರ ಸರ್ಕಾರ ಹಾಗೂ ಯಡಿಯೂರಪ್ಪರ ಸರ್ಕಾರ ಸದಾ ಬಡವರ ಪರವಾಗಿ ಕೆಲಸವನ್ನ ಮಾಡ್ತಾ ಬಂದಿದೆ ಅಂತ ಹೇಳಿದರು. ಹೆಚ್ಚು ಬಂದಂತ ಸಂದರ್ಭದಲ್ಲಿ, ಗಾಳಿ ಹೆಚ್ಚು ಬಂದಂತ ಸಂದರ್ಭದಲ್ಲಿ ಮನೆಗೆ ಹಾನಿಯಾದಾಗ ಪರಿಹಾರ ಕೊಡುವಂಥದ್ದನ್ನ ಇವತ್ತು ತಕ್ಷಣ ಮಾಡುವಂಥದ್ದು, ಸ್ಪಾಟಲ್ಲೇ ಮಾಡುವಂಥದ್ದನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಪರಿಣಾಮ ಇವಾಗ 1 ವಾರದ ಹಿಂದೆ, 15 ದಿನದ ಹಿಂದೆ, ತಿಂಗಳ ಹಿಂದೆ ಯಾರಿಗೆ ಮನೆ ಹಾನಿ ಆಗಿದೆ, ಮಳೆಯಿಂದ ಹಾನಿ ಆಗಿದೆ, ಅವರೆಲ್ಲರಿಗೆ ಕೂಡ ಇಷ್ಟು ಬೇಗನೆ ಚೆಕ್ ವಿತರಣೆ ಮಾಡುವಂಥದ್ದು ಹಿಂದೆ ಯಾವುದೇ ಸರ್ಕಾರದಲ್ಲಿ ನೀವು ಕಂಡಿರಲಿಲ್ಲ. ಬಿಡುಗಡೆ ಮಾಡಬೇಕು, ಯಾರು ಕಚೇರಿಗಳಿಗೆ ಅಲೆದಾಡಬಾರದು. ಈ ಸಂದರ್ಭದಲ್ಲಿ ಕೋವಿಡ್ ಸಮಯದಲ್ಲಿ ಹೋರಾಡಿದ ಡಾಕ್ಟರ್ ತುಷಾರ್ ಅವರನ್ನು ಸನ್ಮಾನಿಸಲಾಯಿತು. ಬಳಿಕ SSLC ಪರೀಕ್ಷೆಯಲ್ಲಿ ತಾಲೂಕಿಗೆ 4ನೇ ಸ್ಥಾನ ತಂದಿರುವ ವಿದ್ಯಾರ್ಥಿಯನ್ನ ಸನ್ಮಾನಿಸಲಾಯಿತು. ಸಂದರ್ಭ ತಾಲೂಕು ದಂಡಾಧಿಕಾರಿ ಪುರಂದರ ಹೆಗಡೆ, ತಾಲೂಕು ನಿರ್ವಹಣಾಧಿಕಾರಿ ಡಾಕ್ಟರ್ ಮೇಜರ್ ಹರ್ಷ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಉದಯ ಕೋಟ್ಯಾನ್ ಮುಂತಾದವರು ಉಪಸ್ಥಿತರಿದ್ದರು.